ನಮಸ್ಕಾರ. ಸಂಯುಕ್ತ ಕರ್ನಾಟಕ ಆರೋಗ್ಯ ಆರೈಕೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ವಿಶ್ವ ಕಿಡ್ನಿ ದಿನಾಚರಣೆ. ಮನುಷ್ಯನಿಗೆ ಇರುವಂಥ ಒಂದು ಕಿಡ್ನಿಯನ್ನು ಯಾವ ರೀತಿಯಾಗಿ ನಾವು ಜಾಗರೂಕತೆಯಿಂದ ಕಾಪಾಡ್ಕೋಬೇಕು. ಕಿಡ್ನಿಯ ಸಮಸ್ಯೆಯಿಂದ ಎಷ್ಟೊಂದು ಜನ ನಾವು ಬಳಲ್ತಾ ಇದ್ದೀವಿ. ನಾವು ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದ್ರೆ ನಮ್ಮ ಹಿಂದಿರುವಂಥ ಫ್ಯಾಮಿಲಿ ಕುಟುಂಬ ಎಷ್ಟು ಸಫರ್ ಆಗಬೇಕಾಗತ್ತೆ ಅನ್ನುವಂಥದ್ರ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಜಾಗೃತಿಯನ್ನು ಮೂಡಿಸ್ತಾ ಇದೆ. ಅದರ ಅಂಗವಾಗಿ ನಾವು ಕೂಡ ಇವತ್ತು ಒಬ್ಬ ವಿಶೇಷ ಅತಿಥಿಯನ್ನು ನಾವು ಇಲ್ಲಿ ಆಹ್ವಾನಿಸಿದ್ದೀವಿ. ಸಂಯುಕ್ತ ಕರ್ನಾಟಕ ಆರೋಗ್ಯ ಆರೈಕೆ ಕಾರ್ಯಕ್ರಮದ ಈ ಬಾರಿಯ ವಿಶೇಷ ಅತಿಥಿ ಯಾರಪ್ಪ ಅಂತಂದರೆ, ವಿಕ್ಟೋರಿಯಾ ಸಂಸ್ಥೆಯ ಆವರಣದಲ್ಲಿರುವಂಥ ನೆಪ್ರೋ ಯೂರಾಲಜಿ ಸಂಸ್ಥೆಯ ನಿರ್ದೇಶಕರು ಮತ್ತು ಖ್ಯಾತ ವೈದ್ಯರು, ಪ್ರಾಧ್ಯಾಪಕರು ಆಗಿರುವಂಥ ಡಾಕ್ಟರ್ ಎಂ ಶಿವಲಿಂಗಯ್ಯನವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತಮಗೂ ಚೆನ್ನಾಗಿರೋರೆ ನಮಸ್ಕಾರ. ತಮಗೆ ಮೊದಲಿಗೆ ಶುಭಾಶಯವನ್ನು ಹೇಳಬೇಕಾಗುತ್ತೆ. ತಾವು ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾಗಿದ್ರಿ. ತಮಗೆ ನಮ್ಮ ವೀಕ್ಷಕರ ಪರವಾಗಿ ಅಭಿನಂದನೆಗಳು. ತಮಗೂ ನಮಸ್ಕಾರ. ಸರ್, ಈಗ ಕಿಡ್ನಿ ಅಂದ ತಕ್ಷಣವೇ ಎಲ್ರಿಗೂ ಜ್ಞಾಪಕ ಬರುವಂಥದ್ದು ಏನು ಅಂದರೆ, ನಮ್ಮ ಬಾಡಿಯಲ್ಲಿ ಎಲ್ಲೋ ಒಂದು ಕಡೆ ಅದು ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು. ಸೊ ಕಿಡ್ನಿ ಅಂದರೆ ಈಗ ಸಣ್ಣ ಮಕ್ಕಳಿಗೂ ಕೂಡ ಗೊತ್ತಿದೆ. ಆದರೆ ಕಿಡ್ನಿ ಬಗ್ಗೆ ನಾವು ನಿರ್ಲಕ್ಷ್ಯವನ್ನು ತಾಳ್ತಾನೆ ಬರ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಒಂದು ಮೂಲದ ಪ್ರಕಾರ ಪ್ರತಿ ವರ್ಷ ದೇಶದಲ್ಲಿ 5 ಲಕ್ಷಕ್ಕೂ ಹೆಚ್ಚು ಜನ ಕಿಡ್ನಿಯಿಂದ ಸಫರ್ ಆಗುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲಿ 2 ಲಕ್ಷದಷ್ಟು ಜನ ಮೃತಪಡ್ತಾ ಇದ್ದಾರೆ, ಸಾವನ್ನಪ್ತಾ ಇದ್ದಾರೆ ಅನ್ನುವಂಥದ್ದು. ಇದು ಕರೆಕ್ಟ್ ಸರ್ ನಾನು ಹೇಳ್ತಾ ಇರುವಂಥದ್ದು? ಹೌದು. ಈ ಸಂದರ್ಭದಲ್ಲಿ ಏನು ಹೇಳ್ತೀರಿ ತಾವು? ಮೊಟ್ಟ ಮೊದಲಿಗೆ ನನ್ನ ಸಂಸ್ಥೆಯಿಂದ ಹಾಗೂ ಸರ್ಕಾರದ ಪರವಾಗಿ ಸಂಯುಕ್ತ ಕರ್ನಾಟಕದ ಈ ಒಂದು ಕಾರ್ಯಕ್ರಮಕ್ಕೆ, ಆರೋಗ್ಯ ಮತ್ತು ಆರೈಕೆ ಕಾರ್ಯಕ್ರಮಕ್ಕೆ ನಾನು ಚಿರಋಣಿ ಮತ್ತು ಅಭಿನಂದನೆ. ಏನಕ್ಕಂತಂದರೆ, ಎಲ್ಲ ರೀತಿಯಲ್ಲಿ ಒಂದು ಈ ಆರೋಗ್ಯದ ಬಗ್ಗೆ ಒಂದು ತಿಳುವಳಿಕೆ ನೀಡುವುದು ತುಂಬ ಬೇಸಿಕ್ ಆದ ಕರ್ತವ್ಯ, ನಮ್ಮೆಲ್ಲರ ಕರ್ತವ್ಯ. ತಾವು ಒಳ್ಳೆ ಪ್ರಶ್ನೆ ಹಾಕ್ಕೊಂಡಿದ್ದೀರಿ. ಏನಪ್ಪ ಅಂತ ಹೇಳಿದ್ರೆ, ಕಿಡ್ನಿ ಈ ಒಂದು ನಮ್ಮ ರಾಜ್ಯದ ಅಥವಾ ನಮ್ಮ ಹಳ್ಳಿಗಾಡಿನ ಜನಗಳಿಗೆ ಕಿಡ್ನಿಗೂ ಮತ್ತು ಅವರ ಒಂದು ಈ ಕುಂಡಿ ಅಂತ ಏನಂತ ಬಟಕ್ಸ್ಗೂ ವ್ಯತ್ಯಾಸ ಗೊತ್ತಿರೋದಿಲ್ಲ. ತಮ್ಗೆ ಹೇಳ್ಬೇಕಂದ್ರೆ ನಾನಾ ರೀತಿ ಅರ್ಥೈಸ್ಕೊಂಡಿರ್ತಾರೆ. ಕಿಡ್ನಿ ಎಲ್ಲಿರುತ್ತೆ, ಕಿಡ್ನಿಯಿಂದ ಏನು ಕೆಲಸ ಆಗುತ್ತೆ, ಕೆಲವ್ರಿಗೆ ಎಷ್ಟು ಕಿಡ್ನಿ ಇದೆ ಅಂತಲೂ ಗೊತ್ತಾಗ್ತಿರಲ್ಲ. ಸೋ ಕಾಲ್ಡ್ ವಿದ್ಯಾವಂತರನ್ನೇ ಕೂಡ ಎಷ್ಟೋ ಜನ ನಮ್ಮ ಆರೋಗ್ಯದ ಬಗ್ಗೆ ತಿಳ್ಕೊಳ್ದೇ ಇರೋರು ಎಷ್ಟು ಕಿಡ್ನಿ ಇರ್ತಾವೆ ಸರ್ ಅಂತ ನಮ್ಮನ್ನು ಕೇಳ್ತಿರ್ತಾರೆ. ಹಾಗಾಗಿ ಇವತ್ತಿನ ಪ್ರಸ್ತುತ ಸ್ಥಿತಿನಲ್ಲಿ ತಾವು ವಿಶ್ವ ಆರೋಗ್ಯ ಕಿಡ್ನಿ ಆರೋಗ್ಯ ಇದರ ಬಗ್ಗೆ ಕೇಳ್ಕೊಂಡು ಹಮ್ಮಿಕೊಂಡಿರೋ ಪ್ರೋಗ್ರಾಮಲ್ಲಿ ಎಲ್ಲ ಜನಗಳಿಗೆ ನಾವೊಂದು ಏನು ತಿಳುವಳಿಕೆ ಕೇಳಕೊಟ್ಟಿದ್ದೀವಿ. ಇದು ತುಂಬ ಅಭಿನಂದನಾ ಕಾರ್ಯಕ್ರಮ. ತಾವು ಹೇಳ್ದಂಗೆ ಕಿಡ್ನಿ ತುಂಬ ಹಾರ್ಟ್ ಎಷ್ಟು ಮುಖ್ಯನೋ ಶರೀರಕ್ಕೆ, ಮನುಷ್ಯನಿಗೆ, ಮಾನವನಿಗೆ, ಮಕ್ಕಳಿರ್ಬೋದು, ವಯಸ್ಕರಿರ್ಬೋದು, ಅಷ್ಟೇ ಮುಖ್ಯ ಕಿಡ್ನಿ. ಇದು ಕೆಲಸ ಕಿಡ್ನಿ ಕೆಲಸದ ಬಗ್ಗೆ ನಾವು ಮಾತಾಡೋಣ. ಕಿಡ್ನಿ ಸಮಸ್ಯೆನ ತಗೊಂಡ್ಬಿಡ್ತೀನಿ ನಾನು. ಯಾಕೆಂತಂದ್ರೆ ಸುಮಾರು ಜನ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಡಯಾಲಿಸಿಸ್ ಮಾಡ್ಕೋತಾ ಇದ್ದಾರೆ, ನರಳ್ತಾ ಇದ್ದಾರೆ. ಆಮೇಲೆ ಎಲ್ಲೋ ಒಂದು ಕಡೆ ಅವ್ರಿಗೆ ನಾವು ಬದುಕ್ತೇವೋ ಇಲ್ಲೋ ಅನ್ನುವಂಥದ್ದು ಕೂಡ ಒಂದು ಭರವಸೆ ಕಳ್ಕೊಳ್ಳುವಂಥ ಸಂದರ್ಭ ಬಂದಿರುತ್ತೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಹೇಗೆ ಮಾಡಬೇಕು ಅನ್ನುವಂಥದ್ದು, ಅದಕ್ಕೆ ಏನೆಲ್ಲ ಪರೀಕ್ಷೆಗಳು ಆಗಬೇಕು ಅನ್ನುವಂಥದ್ದು, ಈ ನಿಟ್ಟಿನಲ್ಲಿ ತಾವು ಏನು ಹೇಳ್ತೀರಿ ಸರ್? ಗುಡ್. ಚೆನ್ನವೀರವರೇ, ಈಗ ಎಲ್ಲರಿಗೂ ತಾವು ಇಂಥ ಪ್ರೋಗ್ರಾಮ್ ಮಾಡೋದ್ರಿಂದ ತಕ್ಕ ಮಟ್ಟಿಗೆ ಅವೇರ್ನೆಸ್ ಬಂದಿದೆ. ತಾವು ಹೇಳಿದ್ರಿ ಕಿಡ್ನಿ ಸಮಸ್ಯೆಗಳು ಏನಂತ. 100 ಸಮಸ್ಯೆ ಬರ್ಬೋದು. ಕಿಡ್ನಿದು ಏನು ಮೇನ್ ಫಂಕ್ಷನ್ ಏನೇನು ಹೇಳ್ತೀವಿ ಅಂದರೆ, ಬಾಡಿನ ಫಿಲ್ಟರ್ ಮಾಡ್ತಕ್ಕಂಥದ್ದು. ಬಾಡಿನಲ್ಲಿ ಬರ್ತಕ್ಕಂಥ ಒಂದು ಏನು ವೇಸ್ಟ್ ಪ್ರಾಡಕ್ಟ್ಸ್ ಇರುತ್ತೆ ಅದನ್ನೆಲ್ಲ ಹೊರಹಾಕಿ ಬಾಡಿಗೆ ಒಂದು ರಕ್ತ ಶುದ್ಧೀಕರಣ ಆಗ್ಬೋದು, ಮತ್ತೊಂದು ಚೇತರಿಕೆಗೆ ಅಥವಾ ಎಲೆಕ್ಟ್ರೋಲೈಸ್ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಕಿಡ್ನಿ ಮೂತ್ರಪಿಂಡ ತುಂಬ ಅತ್ಯುನ್ನತ ಪಾತ್ರ ವಹಿಸುತ್ತೆ. ಹಾಗಾಗಿ ಇತ್ತೀಚಿನ ಕಾಲದಲ್ಲಿ ತಾವು ಸ್ಟಾರ್ಟಿಂಗಲ್ಲೇ ಹೇಳಿದ್ರಿ, ಲಕ್ಷಾಂತರ ಜನಗಳು ಈ ಒಂದು ಕಿಡ್ನಿ ವೈಫಲ್ಯಕ್ಕೆ ಮತ್ತು ಕಿಡ್ನಿ ಸಮಸ್ಯೆಗೆ ತುತ್ತಾಗ್ತಿದಾರಂತ. ಅದನ್ನೆಲ್ಲ ನಾವು ಮನಗಂಡುಕೊಂಡು ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ, ಎಲ್ಲ ಸ್ಟೇಟ್ ಹಾಸ್ಪಿಟಲ್, ರಾಜ್ಯದ ಎಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಕಿಡ್ನಿ ವಿಭಾಗನಂತಾನೆ ಮೂತ್ರರೋಗ ಶಾಸ್ತ್ರದನ್ನೇ ಒಂದು ತೆಕ್ಕೊಂಡು ಎಲ್ಲ ರೀತಿಯಲ್ಲಿ ಅಚ್ಚುಕಟ್ಟಾಗಿ ರಾಜ್ಯ ಸರ್ಕಾರ ಕೆಲಸ ನಿರ್ವಹಿಸ್ತಿದೆ. ಜನಗಳಿಗೆ ಅಂದರೆ ಸಾಮಾನ್ಯರಿಗೆ ಅದರ ನಿವಾರಣೆಗೂ ಕೂಡ ಒದಗಿಸ್ತಾ ಇದೆ. ಮೇಜರಾಗಿ ಏನಪ್ಪ ಕಿಡ್ನಿ ತೊಂದರೆಗಳು ಅಂತಂದರೆ, ಇತ್ತೀಚೆಗೆ ಅದು ಗೊತ್ತೇ ಆಗ್ತಿಕ್ಕಲ್ಲ ನಮ್ಮ ಜನಗಳಲ್ಲಿ, ಅದು ಹರಿವೆ ಮೂಡ್ದಂಗೆ ಸೈಲೆಂಟ್ ಕಿಡ್ನಿ ಕಿಲ್ಲರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಯಾಕೆಂದರೆ ತಮಗೆಲ್ಲ ಗೊತ್ತಿದೆ, ಈ ನಮ್ಮ ರಾಜ್ಯ ಅಥವಾ ದಕ್ಷಿಣ ಭಾರತದಲ್ಲಿ ಡಯಾಬಿಟಿಸ್ ಈಸ್ ದಿ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ. ಸೊ ಹಾಗಾಗಿ ಆ ಡಯಾಬಿಟಿಸ್ ಕಂಟ್ರೋಲ್ ಇಲ್ಲದಿರೋ ಕಾರಣ ಅದು ನಾನಾ ರೀತಿಯಿಂದ ಕಿಡ್ನಿ ಮೇಲೆ ಎಫೆಕ್ಟ್ ಬೀರುತ್ತೆ. BP-ಇಂದನೂ ಕೂಡ ಕಿಡ್ನಿ ಮೇಲೆ ಎಫೆಕ್ಟ್ ಬೀರುತ್ತೆ. ಜೊತೆಗೆ ಅದಲ್ದೇ 100ರಲ್ಲಿ 30% ಭಾಗ ಕಲ್ಲು ರಚನೆ ಆಗಿರ್ಬೋದು ಅಥವಾ ವಂಶಿಕವಾಗಿ ಬರ್ತಕ್ಕಂಥ ಕಿಡ್ನಿ ನ್ಯೂನತೆಗಳಿಂದಿರ್ಬೋದು. ಅಲ್ಟಿಮೇಟ್ಲಿ ಕೊನೆಗೆ ಸಾಮಾನ್ಯ ಜನರು ಕಿಡ್ನಿ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಕಿಡ್ನಿ ಫೇಲ್ಯೂರ್ಗೆ ತುತ್ತಾಗ್ತಾರೆ. ಅದು ಅಲ್ದೇನೂ ಕೂಡ ಕಿಡ್ನಿಲಿ ಕ್ಯಾನ್ಸರು ಕೂಡ ಬರ್ಬೋದು.
ಯಾಕೆಂದ್ರೆ ಈಗ ಒಂದು ಮಾಡರ್ನ್ ಇದ್ರೊಳಗಡೆ ಅದನ್ನ ಡೀಟೇಲ್ ಆಗಿ ಮುಂದಿನ ಇದ್ರೊಳಗೆ ಡಿಸ್ಕಷನ್ ಮಾಡೋಣ. ಬಟ್ ಹಾಗಾಗಿ ಎಲ್ಲಾ ರೀತಿ ತೊಂದರೆ ಇರೋದ್ರಿಂದ ಅದಕ್ಕೆ ಜನ ತಿಳ್ಕೊಳ್ಕೊಂಡು ಇಂಥ ಪ್ರೋಗ್ರಾಮ್ ಅನ್ನ ಪಾಲನೆ ಮಾಡ್ಕೊಂಡು ವೈದ್ಯರ ಸೋಳಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಈಗ ಕಿಡ್ನಿ ಸಮಸ್ಯೆ ಯಾರಿಗೆ ಬರುತ್ತೆ? ಯಾರಿಗೆ ಬೇಕಾದ್ರೂ ಬರ್ಬೋದು. 2 ವರ್ಷದ ಮಕ್ಕಳು ಅಥವಾ 1 ವರ್ಷದ ಮಗುವಿಂದನೂ ಕೂಡ ಬರ್ಬೋದು, ಕೊನೆ 70-80 ವರ್ಷದವರೆಗೂ ಬರ್ಬೋದು. ಕಾರಣ ಮಕ್ಕಳೆಲ್ಲ ಏನಾಗುತ್ತೆ, ಒಂದು ಕಂಜನೈಟಲ್ ಅಂತೀವಿ ಬೈ ಬರ್ತಲ್ಲಿ ಆ ಡೆವಲಪ್ಮೆಂಟ್ ಆಗೋದ್ರೊಳಗನೆ ಕಿಡ್ನಿ ತೊಂದರೆ ಶುರುವಾಗೋದು. ಕೆಲವು ಮಕ್ಕಳಿಗೆ ತಾಯಿ ಹೊಟ್ಟೊಳಗಿಂದನೇ ಕಿಡ್ನಿ ಪ್ರಾಬ್ಲಮ್ ಆಗಿರುತ್ತೆ. ಅದಕ್ಕೆಲ್ಲ ನಾವು ಫೀಟಲ್ ಸ್ಕ್ಯಾನ್ ಅಂತ ಮಾಡ್ತೀವಿ, ಅದನ್ನೆಲ್ಲ ಈಗ ಕೆಲವು ಟೈಮಲ್ಲಿ ರಿಸ್ಟ್ರಿಕ್ಷನ್ ಮಾಡಿದ್ದೀವಿ. ಸೊ ಹಾಗೆ ಬಂದ್ರೆ ಏನು ಮಾಡ್ಬೇಕಂತ, ತಾಯಿ ಹೊಟ್ಟೆ ಒಂದು ಹಿಡಿದು ಹೋಮ್ ಟು ಟೂಂಬ್ ಅಲ್ಲಿಂದನೂ ಬರ್ಬೋದು. ಅಂದ್ರೆ ಏನು ಗರ್ಭಚೀಲದಿಂದ ಕೊನೆ ಹೋಗೋವರೆಗೂ ಕೂಡ ಕಿಡ್ನಿ ಎನಿ ಟೈಮಲ್ಲಿ ಬೇಕಾದ್ರೂ ಕಿಡ್ನಿ ಪ್ರಾಬ್ಲಮ್ಮು ಅಥವಾ ಮೂತ್ರಕೋಶ ಪ್ರಾಬ್ಲಮ್ಮು ಚೆನ್ನಾಗಿರೋವರೆ ಅಟ್ಯಾಕ್ ಆಗ್ಬೋದು. ಈಗ ಕಿಡ್ನಿ ಸಮಸ್ಯೆ ಬಂದಿದೆ ಅನ್ನೋದ್ರ ಲಕ್ಷಣ ಏನು, ಅಂದ್ರೆ ನಮ್ಮ ಕಿಡ್ನಿ ಸಮಸ್ಯೆ ಆಗಿದೆ ಅನ್ನೋದು ತಿಳ್ಕೊಳ್ಳೋದು ಹೇಗೆ ಅನ್ನುವಂಥದ್ದು? ವೆರಿ ಗುಡ್. ಕಿಡ್ನಿ ಸಮಸ್ಯೆ ಯಾಕೆ ಬಂದಿದೆ ಅಥವಾ ಏನು ಅದಕ್ಕೆ ಮುನ್ಸೂಚನೆ ಏನಪ್ಪ ಅಂತಂದ್ರೆ, ಒಂದೇ ಮನುಷ್ಯನಿಗೆ ನಿಶಕ್ತಿ ಆಗ್ಬೋದು, ಮಕ್ಕಳಲ್ಲಾದ್ರೆ ಕೈಕಾಲು ಊತ ಬರ್ಬೋದು, ಮೂತ್ರ ಸರಿಯಾಗಿ ವಿಸರ್ಜನೆ ಆಗದಿರ್ಬೋದು. ವಯಸ್ಕರಲ್ಲಾದ್ರೆ ಏನಾಗುತ್ತೆ, ಮೂತ್ರ ಹುರಿ ಆಗ್ಬೋದು, ಮೂತ್ರ ಸರಿ ಪ್ರಮಾಣದಲ್ಲಿ ಹೊರ ಹೋಗದೆ ಇರ್ಬೋದು, ಕೈಕಾಲು ಊದ್ಕೊಳ್ಬೋದು, ಕಣ್ಣು ಹತ್ರಲೆಲ್ಲ ಮುಖ ಎಲ್ಲ ಸ್ವೆಲ್ಲಿಂಗ್ ಬರ್ಬೋದು. ಜೊತೆಗೆ ಆ ಒಂದು ನಿಶಕ್ತಿ, ಆಯಾಸ ಎಲ್ಲ ಹೆಚ್ಚಿನ ರೀತಿಯಲ್ಲಿ ಆಗುತ್ತೆ. ಕೆಲವರಿಗೆ ರಕ್ತದಲ್ಲಿ ಮೂತ್ರದಲ್ಲಿ ರಕ್ತ ಹೋಗ್ಬೋದು, ಇನ್ನು ಕೆಲವರಿಗೆ ಮೂತ್ರದಲ್ಲಿ ಕೀವು, ಈ ಥರದಾಗಿ ಮೂತ್ರ ಹೋಗೋದೇ ಅಡಚಣೆ ಆಗುತ್ತೆ, ಮೈ ಸ್ವೋಲನ್ ಆಗುತ್ತೆ, ವೀಕ್ನೆಸ್ ಆಗುತ್ತೆ, ವಾಮಿಟಿಂಗ್ ಬರುತ್ತೆ. ನಾನಾ ರೀತಿಯಲ್ಲಿ ಆ ಒಂದು ಹೆಜ್ಜೆ ನಡ್ಕೊಂಡ್ ಬರ್ಬೇಕಾದ್ರೆ ನಮ್ಮ ವೈದ್ಯರಿಗೆ ಗೊತ್ತಾಗುತ್ತೆ ಇವನು ಕಿಡ್ನಿ ಪ್ರಾಬ್ಲಮ್ ಇರ್ಬೋದು ಅಂತ. ಅದು ಸಾಮಾನ್ಯರು ಅದನ್ನ ಸ್ಟಾರ್ಟಿಂಗ್ ಯಾರಿಗೆ ಕೈಕಾಲು ಊತ ಬರುತ್ತೆ, ಯಾರಿಗೆ ಸರಿ ಸಮಾನ ರೀತಿಯಲ್ಲಿ ಮೂತ್ರ ಹೊರ ಹೋಗ್ತಿಲ್ಲ, ಕನಿಷ್ಠ ಒಬ್ಬ ನಾರ್ಮಲ್ ಮನುಷ್ಯ, ಅಡಲ್ಟ್ ಮನುಷ್ಯ 2 ರಿಂದ 2.5 ಲೀಟರ್ ಅಷ್ಟು ಮೂತ್ರನ ಹೊರ ಹಾಕ್ಬೇಕು. ಎಲ್ಲಿ ಕಡಿಮೆ ಆಗ್ತಿದೆ, ಮೂತ್ರ ಸರಾಗ ಹೋಗ್ತಿದ್ಯಾ ಅಂತ ಈ ಒಂದು ಮೇನ್ 5 ಲಕ್ಷಣಗಳು, ಒಂದೇ ವೀಕ್ನೆಸ್, ಕೈಕಾಲು ಊತ ಬರೋದು, ಮೂತ್ರ ಸರಿಯಾಗಿ ವಿಸರ್ಜನೆ ಆಗದಿರೋದು, ಮೂತ್ರದಲ್ಲಿ ರಕ್ತ ಹೋಗೋದು ಅಥವಾ ಮೂತ್ರದಲ್ಲಿ ಕೀವು ಹೋಗೋದು, ಮುಖ ಸ್ವೆಲ್ಲನ್ ಆಗೋದು, ಹಸಿವು ಕಡಿಮೆ ಆಗ್ಬೋದು, ಇವೆಲ್ಲ ಪ್ರಾರಂಭಿಕ ಲಕ್ಷಣಗಳು ಚೆನ್ನಾಗಿರೋ. ಈಗ ಕಿಡ್ನಿ ಸಮಸ್ಯೆ ಕಂಡುಡನೆ ನಾವು ಏನ್ ಮಾಡ್ಬೇಕು? ಬಹಳಷ್ಟು ಜನ ಸೆಲ್ಫ್ ಮೆಡಿಕೇಶನ್ ಮಾಡ್ತಾರೆ. ಅಂದ್ರೆ ನನಗೆ ಕಿಡ್ನಿ ಸಮಸ್ಯೆ ಇದೆ ಅನ್ನೋದು ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ವೇನೋ, ಇವೆಲ್ಲ ಸಿಂಪ್ಟಮ್ಗಳು ಬಂದಿರ್ತಾವ, ಏನೋ ನಾರ್ಮಲ್ ಆಗಿ ಏನೋ ಒಂದು ಆಗಿದೆ ಅಂತ ತಿಳ್ಕೊಂಡು ಅಲ್ಲಿ ಹತ್ತಿರದ ಮೆಡಿಕಲ್ ಶಾಪ್ ಹೋಗಿ ಮೆಡಿಸಿನ್ ತಗೊಂಡ್ಬಿಡ್ತಾರೆ. ಸೊ ಈ ತರ ನಿರ್ಲಕ್ಷ್ಯ ಮಾಡೋದ್ರಿಂದ ಮುಂದೆ ಯಾವ ರೀತಿ ಅಂತ ಒಂದು ಅಪಾಯಕ್ಕೆ ನಾವೇ ತಂದು ಹೊಡ್ಕೊಳ್ತೀವಿ ಅಂತ. ತುಂಬಾ ಅತ್ಯುತ್ತಮವಾದ ಪ್ರಶ್ನೆ ಇದು. ಇದ್ರ ಜೊತೆಗೆ ನೀವು ಎಚ್ಚರಿಕೆ ಗಂಟೆನೂ ಕೂಡ ನಮ್ಮ ಸಾಮಾನ್ಯರು ಕೊಡ್ತಿದ್ದೀರಿ. 100ಕ್ಕೆ 100 ಕಿಡ್ನಿ ಪ್ರಾಬ್ಲಮ್ ಇರೋರಲ್ಲಿ ಕನಿಷ್ಠ 20 ರಿಂದ 25 ಜನರು ಸೆಲ್ಫ್ ಮೆಡಿಕೇಶನ್ ಇಂದ ಕಿಡ್ನಿ ಹಾಳು ಮಾಡ್ಕೊಂಡಿರ್ತಾರೆ. ಒಂದು ಕಿಡ್ನಿ ಒಬ್ಬ ಮನುಷ್ಯರಿಗೆ ಸೆನ್ಸಿಟಿವ್ ಇದ್ರೆ ಒಂದೇ ಒಂದು ಬ್ರೂಫೆನ್ ಮಾತ್ರ ಸಾಕು. ನಮ್ಮ ಅನುಭವದಲ್ಲಿ ನೋಡಿದ್ದೇವೆ, ಎಷ್ಟೋ ಜನಗಳು ಸರ್ ನಮ್ಗೆ ಈ ಥರ ಮೈಕೈ ನೋವು ಬಂತು, ಒಂದು ಮಾತ್ರೆ ತಗೊಂಡಾಗ ಹಿಂಗೆ ಆಗೋಯ್ತು ಸರ್, ಕಂಪ್ಲೀಟ್ ನನಗೆ ಯೂರಿನ್ ಬಂದಾಗೋಯ್ತು ಸರ್ ಅಂತ. ಏನಂತೀವಿ ಒಂದು ಅಕ್ಯೂಟ್ ಟ್ಯೂಬಲ್ ನೆಕ್ರೋಸಿಸ್ ಅಂತ. ಕಿಡ್ನಿ ಅಷ್ಟು ಸೂಕ್ಷ್ಮ ಆರ್ಗನ್ ಅದು. ಒಂದು ಥರ ಅನಾಲ್ಜಿಸಿಕ್ ಏನಾಗುತ್ತೆ ಈ ಕೌಂಟ್ರನಲ್ಲಿ, ಈ ಒಂದು ನಮ್ಮ ದೇಶದಲ್ಲಿ ಅಷ್ಟೇ, ಪಾಶ್ಚಿಮಾತ್ಯ ದೇಶದಲ್ಲಿ ನಿಮಗೆಲ್ಲ ಈ ಥರ ಸಿಗೋದಿಲ್ಲ. ನಮ್ಮ ಜನಗಳು ನೋವು ಬಂತು, ಒಂದು ಕಾಲು ನೋವು ಬಂತು, ಒಂದು ಜ್ವರ ಬಂತು, ಹೋಗೋ ಮಾತ್ರೆ ತಗೊಂಡಂತು ಆಸ್ಪತ್ರೆಗೆ ಹೋಗೋದಿಲ್ಲ, ವೈದ್ಯ ಬಳಿ ಹೋಗೋದಿಲ್ಲ. ಅದರಷ್ಟು ದುರದೃಷ್ಟಕರ ಇನ್ನೊಂದಿಲ್ಲ ಚೆನ್ನಾಗಿರೋವರೆ. ದಯವಿಟ್ಟು ನೀವು ಇದ್ದ ಸಂದರ್ಭದಲ್ಲಿ ಅದ್ರ ಎಚ್ಚೆತ್ತಿದ್ದೀರಿ. ಇದ್ರ ಮುಖಾಂತರ ನಾನು ನಿಮ್ಮ ಪರವಾಗಿ ನಮ್ಮ ಸಾರ್ವಜನಿಕರಲ್ಲಿ ವಿನಂತಿಸ್ಕೊಳ್ಳೋದೇನಂದ್ರೆ, ದಯಮಾಡಿ ಕೌಂಟ್ರಿಗೆ ಅಂದ್ರೆ ಯಾವುದೇ ಮೆಡಿಕಲ್ ಶಾಪ್ಗೆ ಹೋಗಿ ತಲೆನೋವು ಅಥವಾ ಮೈಕೈ ನೋವು ಅಥವಾ ನೋವಂತ ನೋವನ್ನು ಮಾತ್ರ ಸೇವಿಸಬೇಡಿ. ನೋವು ಬಂದು ಮಾತ್ರ ಸಾಕು ನಿಮ್ಮ ಕಿಡ್ನಿ ಹಾಳು ಮಾಡೋಕ್ಕೆ ಜನಗಳ್ದ. ಅದಲ್ದೇನೆ ಇನ್ನೊಂದು ಎಚ್ಚರಿಕೆ ತಮ್ಮ ಕಡೆಯಿಂದ, ಈ ಕೌಂಟ್ರಲ್ಲಿ ಈ ಮೆಡಿಕಲ್ ಶಾಪ್ದವರು ದಯಮಾಡಿ ಯಾವುದಕ್ಕೂ ಅದಕ್ಕೆ ಆಸ್ಪದ ಕೊಡ್ದಂಗೆ ಕೊಡಬಾರದು. ಈಗ ನನ್ನ ಸ್ನೇಹಿತ ಒಬ್ಬ ಇದ್ದ, ಅವನಿಗಿನ್ನೂ ನಮಗಿಂತ ಬಹಳ ಚಿಕ್ಕ ವಯಸ್ಸು, ಒಂದು 35-40 ಆಸ್ಪಾಸದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆತ ಸುಮಾರು ವರ್ಷಗಳಿಂದ ಪೇನ್ ಕಿಲ್ಲರ್ ಮಾತ್ರ ತಿಂತಿದ್ದಂತೆ. ಒಂದು 3-4 ವರ್ಷದಿಂದ ಏನಾದರೂ ನೋವು, ಮೈಕೈ ನೋವು ಆಯಿತು ಅಂತಂದ್ರೆ ಒಂದು ಪೇನ್ ಕಿಲ್ಲರ್ ಮಾತ್ರ ತಿಂದ್ಬಿಡೋದು. ಸೊ ಅವನಿಗೆ ಮುಂದೊಂದು ದಿನ ಕಿಡ್ನಿ ಫೇಲ್ಯೂರ್ ಆಗಿದೆ ಅನ್ನೋವಂಥದ್ದು ಗೊತ್ತಾಗುತ್ತೆ. ನಂತರ ಡಾಕ್ಟರ್ ಹತ್ರ ಹೋದಾಗ ಅವರು ಎಲ್ಲ ಒಂದು ತಪಾಸಣೆ ಮಾಡಿದಾಗ ಏನು ಕಾರಣ, ಇವ್ರ ಕಿಡ್ನಿ ಇಷ್ಟು ಸಣ್ಣ ವಯಸ್ಸಿಗೆ ಕಿಡ್ನಿ ಫೇಲ್ಯೂರ್ ಆಗೋದಕ್ಕೆ ಏನು ಕಾರಣ ಅಂತ ನೋಡಿದಾಗ ಪೇನ್ ಕಿಲ್ಲರ್ ಮಾತ್ರ ತಿಂದಿರೋದು ಅನ್ನೋದು ಗೊತ್ತಾಗುತ್ತೆ. ಸೊ ಅದು ಕೂಡ ಒಂದು ಕಾರಣ ಆಗುತ್ತೆ ಸರ್, ಹೇಗೆ ಅಂತ? ಕಾರಣಕ್ಕಿಂತ ಹೆಚ್ಚಾಗಿ ಅದೇ ನಿಖರವಾದ ಕಾರಣ, ಅನಾಲ್ಜಿಕ್ಸ್ ಅಬ್ಯೂಸ್ ಅಂತ ಹೇಳ್ತೀವಿ. ನಾವು ತಮ್ಮ ಎಕ್ಸ್ಪೀರಿಯನ್ಸ್ ಹೇಳಿರೋದು ನಿಜಕ್ಕೂ ನಮ್ಮ ಜನಗಳು ಅರ್ಥಕೊಳ್ಬೇಕು. ಇದನ್ನ ನಾವೇನ್ ಮಾಡ್ತೀವಿ, ಅನಾಲ್ಜಿಸಿಕ್ ಅಬ್ಯೂಸರ್ಸ್. ಪೇನ್ ಕಿಲ್ಲರ್ ಏನಾಗುತ್ತೆ, ಜನಗಳು ಆ ಒಂದು ಅಡಿಕ್ಟ್ ಆಗಿರ್ತಾರೆ. ಅದು ತಕೊಂಡು ಹೇಳನಲ್ಲ, ಒಂದು ಮಾತ್ರ ಸಾಕು, ಅಷ್ಟು ಸೆನ್ಸಿಟಿವ್ ಆರ್ಗನ್ ಕಿಡ್ನಿ. ಒಂದು ಮಾತ್ರೆಯಲ್ಲಿ ಅಥವಾ ಈ ತರ ಅನಾಲ್ಜಿಕ್ ಅಬ್ಯೂಸ್ ಆದ್ರೆ 2 ಕಿಡ್ನಿ ಅಟ್ ಎ ಟೈಮ್ ಫೇಲ್ಯೂರ್ ಆಗುತ್ತೆ. ಸೊ ಆ ಫಿಲ್ಟರ್ ಮೆಕ್ಯಾನಿಸಮ್ ಅದು ನಾವು ನೆಫ್ರಾನ್ ಅಂತೀವಿ, ತುಂಬಾ ಸೆನ್ಸಿಟಿವ್ ಚೆನ್ನಾಗಿರೋರೆ. ದಯವಿಟ್ಟು ಈ ಒಂದು ನಿದರ್ಶನ ಎಲ್ಲರೂ ಅರ್ಥಕೊಳ್ಬೇಕು. ಅನಾಲ್ಜಿಸಿಕ್ ಅಬ್ಯೂಸ್ ಆಗಬಾರ್ದು. ಯಾವುದೇ ಇದಿಲ್ದ ಪ್ರಿಸ್ಕ್ರಿಪ್ಷನ್ ಇಲ್ದಂಗೆ, ವೈದ್ಯರು ಇಲ್ದಂಗೆ ಮಾತ್ರ ನುಂಗಬಾರ್ದು. ಅದರಲ್ಲೂ ನೋವಿನ ಮಾತ್ರೆ ಯಾರು ತಗೊಳ್ಬಾರ್ದು.
ನಮ್ಮ ಪ್ರತಿಯೊಂದು ಕಾಯಿಲೆಗಳಿಗೂ ಕೂಡ ನಮ್ಮ ಲೈಫ್ ಸ್ಟೈಲ್ ತುಂಬಾ ಮುಖ್ಯ ಆಗುತ್ತೆ. ಈಗ ಯಾವುದೇ ಕಾಯಿಲೆ ಬರಬೇಕು ಅಂದ್ರೆ ಡ್ರೈವರ್ ಇರ್ತಾನೆ, ಅವನು 8 ಅವರು ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡು ಡ್ರೈವಿಂಗ್ ಮಾಡೋದ್ರಿಂದ ಅವನಿಗೆ ಪೈಲ್ಸ್ ಬರ್ಬೋದು ಅನ್ನೋಂಥದ್ದು. ಹಾಗೇನೆ ಈ ಕಿಡ್ನಿ ಫೇಲ್ಯೂರ್ ಆಗೋದಕ್ಕೆ, ಕಿಡ್ನಿ ಸಮಸ್ಯೆಯಿಂದ ಬಳಲೋದಕ್ಕೂ ಕೂಡ ಈ ಡ್ರಿಂಕ್ಸ್ ಮಾಡೋವಂಥದ್ದು, ಈ ಹ್ಯಾಬಿಟ್ಗಳು, ಬ್ಯಾಡ್ ಹ್ಯಾಬಿಟ್ಸ್ ಕೂಡ ಕಾರಣ ಆಗುತ್ತೆ. ಹೇಗೆ? ಎಕ್ಸಲೆಂಟ್. ಏನಂತಂದ್ರೆ ಚನ್ನವೀರ್ ಅವರೇ, ನಾರ್ಮಲ್ ಮನುಷ್ಯನ ಒಂದು ದೇಹ ನಿಯರ್ಲಿ 2/3 ಆಫ್ ದಟ್ ಬಾಡಿ ವಿಲ್ ಬಿ ಇಂತ ವಾಟರ್ ಅಂತ ಹೇಳ್ತೀವಿ, ಅಂದ್ರೆ ದ್ರವ ರೂಪದಲ್ಲಿರುತ್ತೆ. ಸೊ ಅವ್ನು ಕಾನ್ಸ್ಟೆಂಟ್ ಆಗಿ 7-8 ಗಂಟೆ ಅವನು ಡ್ರೈವ್ ಮಾಡ್ಕೊಂಡು ಯಾವಾಗ ಇಂಟೇಕ್ ವಾಟರ್ ತಗೊಳ್ಳಿಲ್ಲ, ಸಲ್ಲಿಸಾಗ ಅದು ಸರಿ ಸೇರ್ಲಿಲ್ಲ ಅಂದ್ರೆ ನಾನಾ ಥರದ ಚೇಂಜಸ್ ಆಗ್ತವೆ. ಅದರಿಂದ ನಾನಾ ಕಾರಣಗಳಾಗ್ಬೋದು. ಮತ್ತೆ ಕಿಡ್ನಿ ಸ್ಲಾಲಿ ಗ್ರ್ಯಾಜುವಲಿ ಇಟ್ ವಿಲ್ ರೆಡ್ಯೂಸ್ ದಿ ಫಂಕ್ಷನ್. ಅದ್ರ ಜೊತೆಗೆ ಯಾವಾಗ ಸರಿಯಾದ ರೀತಿಯಲ್ಲಿ ಫಿಲ್ಟರ್ ಆಗೋದಿಲ್ಲ, ಸರಿಯಾದ ರೀತಿಯಲ್ಲಿ ಹೊರ ಹೊಂಬೋದಿಲ್ಲ, ಕೆಟ್ಟ ಅಂಶಗಳು ಯೂರಿಯಾ ಅಂಥವೆಲ್ಲ ಹೋಗೋದಿಲ್ಲ, ಸ್ಟೋನ್ ಆಗ್ಬೋದು. ಅದ್ರ ಜೊತೆ ಕಿಡ್ನಿ ಮೇಲೆ ನಾನಾ ಪರಿಣಾಮ ಬೀಳ್ಬೋದು. ಹಾಗಾಗಿ ಅದರಲ್ಲೂ ಕೂಡ ಬೇಸಿಗೆ ಕಾಲದಲ್ಲಿ ಅದರಲ್ಲೂ ಈ ಥರ ನೀವು ಹೇಳ್ದಂಗೆ ಲಾಂಗ್ ಜರ್ನಿ ಹೋಗೋರು, ಬೇರೆ ಕಡೆ ಹೋಗೋರು, ಕಾಸ್ಟಲ್ ರೀಜನ್ ಇರೋರು ಆನ್ ಆ್ಯಂಡ್ ಆಫ್ ನೀರು ಸೇವಿಸ್ತಾನೆ ಇರಬೇಕು. ಅವ್ರು ಡ್ರೈವ್ ಮಾಡಿದ್ರು ಕೂಡ ಅವ್ರು ಎಚ್ಚೆತ್ಕೊಂಡು ಒಂದು ಬಾಟ್ಲ್ ನೀರು ಇಟ್ಕೊಂಡು, ನೀರನ್ನು ಕನಿಷ್ಠ ಒಬ್ಬ ನಾರ್ಮಲ್ ಮನುಷ್ಯ 24 ಗಂಟೆಯಲ್ಲಿ 2.5 ಮಿನಿಮಮ್ 3 ಲೀಟ್ರಷ್ಟು ದ್ರವ ಪದಾರ್ಥ ಸೇವಿಸಲೇಬೇಕಾಗುತ್ತೆ. ಅದರೊಳಗೂ ಶುದ್ಧ ನೀರು ತಗೊಂಡ್ರೆ ಆದಷ್ಟು ಆಗತ್ತಂತ ಅನಾಹುತನ ತಡೆಗಟ್ಟಬಹುದು. ಸರ್, ಕಿಡ್ನಿ ಸ್ಟೋನ್ ಅಂದ್ರೆ ಏನು? ಬಹಳಷ್ಟು ಸಂದರ್ಭದಲ್ಲಿ ನಾವು ಕೇಳಿದೀವಿ, ಕಿಡ್ನಿ ಸ್ಟೋನ್ ಆಗಿದೆ, ಅವ್ರಿಗೆ ತೊಂದರೆ ಆಗಿದೆ ಅಂತ ಹೇಳಿ ಬಳಲ್ತಾ ಇರುವಂತವ್ರು ಸಾಕಷ್ಟು ಜನ ಇದ್ದಾರೆ. ಕಿಡ್ನಿ ಸ್ಟೋನ್ ಯಾಕಾಗುತ್ತೆ? ಗುಡ್. ಎಷ್ಟೋ ಜನ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ, ಯಾರಾದ್ರೂ ಕಿಡ್ನಿ ಸ್ಟೋನ್ ಲೋ ಮಗ ನೀನೇನು ಕಲ್ಗಿಲ್ ನುಂಗ್ಬಿಟ್ಟಿದೆ ಹೆಂಗ್ಲ ಹುಡ್ತಲೆ ಅಂತಾರೆ. ಅದು ನಾನು ನೋಡಿಗಳ ಥರ ಅದರಲ್ಲ. ಕಿಡ್ನಿ ಸ್ಟೋನ್ ಆಗೋಕ್ಕೆ 100 ಕಾರಣಗಳು ಇರ್ತವೆ. ಅದರೊಳಗಡೆ 100ರಲ್ಲಿ 70 ಭಾಗ ನಮ್ಗೆ ಇಡಿಯೋಪತಿಕ್ ಅಂತೀವಿ, ಅದಕ್ಕೆ ಕಾರಣನೇ ಗೊತ್ತಿಲ್ಲ. ಇನ್ನು 30 ಭಾಗ ಏನಂತಂದ್ರೆ ಕಿಡ್ನಿ ರಚನೆಯಲ್ಲಿ ಏನಾದ್ರೂ ಕೂಡ ಡೆವಲಪ್ಮೆಂಟ್ ಆಗೋ ರಚನೆಯಲ್ಲಿ ಏನಾದರೂ ನ್ಯೂನತೆಗಳಿದ್ದು ವಾಟರ್ ಸ್ಟೇಸಿಸ್ ಅಂದ್ರೆ ಯೂರಿನ್ ಸ್ಟೇಸಿಸ್ ಆಗಿ ಅದನ್ನೇ ಗ್ರಾವಿಟಿ ಇದೆಲ್ಲಾಗಿ ಫಾರ್ಮೇಷನ್ ಆಗಿ ಕಿಡ್ನಿ ಸ್ಟೋನ್ ಆಗ್ಬೋದು. ಒಂದು. ಎರಡನೇದು ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್. ಸೊ ನಮ್ಗೆ ಶರೀರ ತಕ್ಕ ಬೇಕಂತದ್ದು ಬೇಡದಕ್ಕಂತ ಸಮತೋಲಿದಾಗ ಡಿಪಾಸಿಷನ್ ಆಗಿ ಅದರಲ್ಲೂ ಕಿಡ್ನಿ ಸ್ಟೋನ್ ಆಗ್ಬೋದು. ಇನ್ನು ಕೆಲವು ವೆರಿ ಫ್ಯೂ ಕಂಡೀಷನ್ಸ್ ಅಲ್ಲಿ ಹೆರಿಡಿಟ್ರಿ ಸಿಸ್ಟೈನ್ ಸ್ಟೋನ್ ಅಂತೀವಿ. ಆ ಸಿಸ್ಟೈನ್ ಸ್ಟೋನು ಹೆರಿಡಿಟ್ರಿಯಿಂದ ಬರುತ್ತೆ, ವಂಶಪರ್ಯಕವಾಗಿ. ಅದರೊಳಗೂ ಕೂಡ ಇನ್ನೊಂದು ಥರದ್ದು ಏನಂದ್ರೆ ಇತ್ತೀಚಿನ ಇದರೊಳಗಡೆ ಕೆಲವು ಈ ಒಂದು ಇಮ್ಯುನೋ ಡಿಫಿಷಿಯನ್ಸಿ ಅಂತ ಏಡ್ಸ್ಗಳು ಕೆಲವು ಮಾತ್ರ ತಗೊಳ್ತಾರೆ. ಆ ಡ್ರಗ್ಸ್ ತಗೊಂಡಾಗ ಅದರಿಂದ ಕೂಡ ಸ್ಟೋನ್ ಆಗ್ಬೋದು. ಮಲ್ಟಿಪಲ್ ಇದೆ. ಆ ಸ್ಟೋನ್ ಒಂದು ದೊಡ್ಡ ಪುಸ್ತಕ ಭಂಡಾರಗಳಿದ್ದಾವೆ. ಸೊ ಅದರಲ್ಲಿ ಹೇಳಿದ್ನಲ್ಲ, ಬರೀ 30% ಅಷ್ಟೇ ನಮ್ಗೆ ಕಾರಣ ಗೊತ್ತಾಗಿರೋದು. ಕಿಡ್ನಿ ಆ ಸ್ಟೋನ್ ಅನಲೈಸ್ ಮಾಡಿದಾಗ ಏನು ಬಂದಿರ್ಬೋದು, ನೀರು ಕಡಿಮೆ ಆಗಿದ್ದು ಬಂದಿದೆಯಾ, ಅಥವಾ ಬಾಡಿ ಮೆಕ್ಯಾನಿಸಮ್ ಅಲ್ಲಿ ಬಂದಿದೆಯಾ, ಅಥವಾ ನಮ್ಮ ಏನು ಹೆರಿಡಿಟ್ರಿಯಿಂದ ಬಂದಿದೆಯಾ, ಅಥವಾ ನಮ್ಮ ಇದೇನು ಏನ್ ವಿ ಕಾಲ್ ಮೆಟಬಾಲಿಕ್ ಅಬ್ನಾರ್ಮಿಲಿಟಿಯಿಂದ ಬಂದಿದೆಯಾ ಅಂತ ಅದು ನ್ಯೂನತೆ ಕಂಡಿಡಿದು ದೊಡ್ಡ ಇದು. ಸೊ ಎಲ್ಲದಕ್ಕೂ ಒಂದೇ ಕಾರಣ, ಸಫಿಷಿಯಂಟ್ ಆಗಿ ಶುದ್ಧ ನೀರು ತಗೊಳ್ಳೋದ್ರಲ್ಲಿ ಪ್ರಿವೆನ್ಷನ್ಗೆ ದಾರಿ ಆಗ್ಬೋದು. ಈಗ ಫುಡ್ ಹ್ಯಾಬಿಟ್ ಕೂಡ ಕಿಡ್ನಿ ತೊಂದರೆಗೆ ಕಾರಣ ಆಗುತ್ತೆ ಅನ್ನೋದನ್ನ ಕೇಳಿದ್ದೀನಿ. ಅದರಲ್ಲೂ ಸ್ಟೋನಿಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ, ಬರೀ ಕೆಲವೊಂದು ತರಕಾರಿಗಳು ಯಾವ್ದೋ ಇದಾವೆ, ನೀವು ಹೇಳ್ತೀರಿ ಅದನ್ನ, ಇಂತಿಂತ ತರಕಾರಿನ ಕಂಟಿನ್ಯೂಸ್ ಆಗಿ ತಿನ್ನೋದ್ರಿಂದನೇ ಅದು ಒಂಥರ ಹರಡಾಗದ ರೂಪದಲ್ಲಿ ಗಟ್ಟಿ ಆಗಿ ಕೂತ್ಕೊಂಡು ಕಿಡ್ನಿಗೆ ಸ್ಟೋನ್ ಆಗುತ್ತೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನನ್ಗೆ ಗೊತ್ತಿಲ್ಲ, ಟೊಮ್ಯಾಟೊ ಇರ್ಬೋದೇನೋ. ಯುವರ್ ರೈಟ್. ನೀವು ಅದನ್ನ ಹೇಳ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಗ್ರೇಟ್, ಎಕ್ಸಲೆಂಟ್ ಚನ್ನವೀರ್ ಅವರೇ. ಅದು ಮೊದಲು ಕಾನ್ಸೆಪ್ಟ್ ಇತ್ತು ಅದು. ಸೊ ನಾನು ಇದಕ್ಕೆ ಈ ಫೀಲ್ಡ್ ಎಂಟರ್ ಆದಾಗ ಟೊಮೆಟೊ ತಿನ್ನಬಾರ್ದ ಕಾನ್ಸೆಪ್ಟ್ ಇತ್ತು. ಓವರ್ ದಿ ಪೀರಿಯಡ್ ನಾವೆಲ್ಲ ರಿಸರ್ಚ್ ಮಾಡಿ ಡೆವಲಪ್ಮೆಂಟ್ ಮಾಡಿದಾಗ ಅದರಿಂದ ಏನು ಅಂತ ಇದು ನ್ಯೂನತೆ ಎದ್ದು ಕಾಣೋದಿಲ್ಲ. ಬಟ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಹಳ್ಳಿಗಳಲ್ಲಿ ತೋಟ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವಂತ ರೈತರು ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಬೆಳೆದಿರುವಂತ ಹಸಿ ಟೊಮಾಟೊಗಳನ್ನ ಹಂಗೆ ತಿನ್ಕೊಂತ ಇರ್ತಾರೆ. ಅಂದ್ರೆ ಊಟ ಮಾಡುವಂತ ರೊಟ್ಟಿ ತಿನ್ನುವಂತ ಸಂದರ್ಭದಲ್ಲಿ ಪದೇ ಪದೇ ತಿಂತಾ ಇರ್ತಾರೆ. ಅಂತವ್ರಿಗೆ ಇದು ಏನಾದ್ರು ಸಮಸ್ಯೆ ಕಾಡುತ್ತೆ? ಇಲ್ಲ, ಅದು ತುಂಬಾ ಒಂಥರ ಏನ್ ಹೇಳ್ತೀವಿ ಅಂದ್ರೆ ಒಂದು ಮೂಢನಂಬಿಕೆ ಅಂತಾನೂ ಅಲ್ಲ, ಅಥವಾ ಒಂದು ದುರದೃಷ್ಟಕರ ಅದನ್ನ ತಿಳ್ಕೊಂಡಿರೋದು ಮೊದ್ಲಿತ್ತು ತಾವ್ ಹೇಳ್ದಂಗೆ. ಸೊ ನಾವು ಕೆಲವು ಟೈಮಲ್ಲಿ ಡಯಟ್ ಶೀಟ್ ಕೊಟ್ಟಾಗಲೂ ಕಡಿಮೆ ಮಾಡಿ ಅಂತ ಹೇಳ್ತೀವಿ. ಬಟ್ ಟೊಮೆಟೊ ತಿನ್ನೋದ್ರಿಂದನೇ ಸ್ಟೋನ್ ಬರುತ್ತೆ ಅನ್ನೋದಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ಬೇಕಂದ್ರೆ ಆಕ್ಸಲೇಟ್ ಎಲ್ಲೆಲ್ಲಿ ರಿಚ್ ಇರುತ್ತೆ ಅದ್ರಲ್ಲಿ ಆಕ್ಸಲೇಟ್ ಸ್ಟೋನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಜನಗಳು ಏನ್ ಮಾಡ್ತಾರೆ, ಕಲ್ ಬಂದಿದೇನೋ ಬೀರ್ ಕುಡಿ ಅಂತಾರೆ. ಆ ಬೀರಲ್ಲಿ ಆಕ್ಸಲೇಟ್ ಆಮ್ಲ ಜಾಸ್ತಿ ಇರುತ್ತೆ, ಮತ್ತೆ ಇನ್ನೊಂದ್ಸಾರಿ ಉರಿಯೋದಕ್ಕೆ ತುಪ್ಪ ಸುರಿದಂಗ ಆಗುತ್ತೆ. ನಂಬರ್ 1. ಅದಲ್ಲದೆ ಕೆಲವು ಇವೆಲ್ಲ ಈ ಡ್ರೈಡ್ ಫುಡ್ ಇರ್ತವೆ, ಮತ್ತೆ ರೋಸ್ಟೆಡ್ ಫುಡ್ ಇರ್ತವೆ, ಜಂಕ್ ಫುಡ್ ಇರ್ತವೆ, ಎಲ್ಲಿ ಆಕ್ಸಲೇಟ್ ಆಮ್ಲ ಜಾಸ್ತಿ ಇರುತ್ತೆ ಅದರಿಂದ ಮಾತ್ರ ಸ್ಟೋನ್ ಆಗುತ್ತೆ ಹೊರತು ಈ ತರಕಾರಿಗಳಿಂದ ಯಾವುದನ್ನು ಕೂಡ ಮೊದಲು ಆ ತರ ಕಾನ್ಸೆಪ್ಟ್ ಇತ್ತು, ಅದೆಲ್ಲ ಪ್ರೂವ್ ಆಗಿದೆ. ಡೈರೆಕ್ಟ್ ಆಗಿ ಅದರಿಂದ ಯಾವುದೇ ತರದ್ದು ಬಾಧ್ಯತೆ ಬರೋದಿಲ್ಲ. ಈಗ ನನಗೆ ಕಿಡ್ನಿ ಸ್ಟೋನ್ ಆಗಿದೆ ಅಂತ ತಿಳ್ಕೊಳ್ಳೋದು ಹೇಗೆ? ಅದರ ಲಕ್ಷಣಗಳು ಏನು? ಒಂದೇ ನೋವು ಬರ್ಬೋದು, 2 ಕಿಬ್ಬೊಟ್ಟೆನಲ್ಲಿ ನೋವು ಬರ್ಬೋದು, ಕಾನ್ಸ್ಟೆಂಟ್ ನೋವು ಬರುತ್ತೆ. ಅದೇನಾದ್ರೂ ಕಿಡ್ನಿ ಸ್ಟೋನು ಕಿಡ್ನಿ ಒಳಗಡೆ ಇದ್ರೆ
ನಾನು ಇವತ್ತು ಅದನ್ನೆಲ್ಲ ತರಬೇಕಿತ್ತು, ತಂದೆಲ್ಲ ನಾನು ಮುಂದೆ ನಾವು ಇದ್ರೊಳಗಡೆ ನಾನು ತಮ್ಮ ಇರ್ಲಿ, ತೋರಿಸ್ತೀನಿ, ಅದನ್ನ ರಚನೆ ಎಲ್ಲ exhibition ತೋರಿಸ್ತೇನೆ. ತೋರಿಸ್ತೇನೆ. ಸೊ ಕಿಡ್ನಿ ಸ್ಟೋನ್ ಒಳಗಡೆ ಕಿಡ್ನಿ ಪೆಲ್ವಿಸ್ ಅಂತ ಹೇಳ್ತೀವಿ, ಕಲೆಕ್ಟಿವ್ ಸಿಸ್ಟಮ್ ಒಳಗಿದ್ರೆ ಅಂತ ನೋವು ಕಾಣೋದಿಲ್ಲ, ಅದು ಅಂಟಿಲ್ ಅನ್ಲೆಸ್ ತುಂಬಾ ದಪ್ಪ ಆಗಿ ಅದು ಅಬ್ಸ್ಟ್ರಕ್ಷನ್ ಮಾಡೋವರೆಗೂ. ಅದಲ್ದೇನೆ 1 ಸೆಂಟಿಮೀಟರ್ ಅಥವಾ ಒಂದು ಒಳಗಡೆ ಏನಾದ್ರು ಕಿಡ್ನಿ ನಾಳದೊಳಗೆ ಬಂದು ಸಿಗಾಕೊಂಡ್ರೆ ಆ ಟಾಸಿಂಗ್ ಆನ್ ದಿ ಬೆಡ್ ಅಂತ ಹೇಳ್ತೀವಿ, ಪೇಷಂಟ್ ಆ ಜಂಪ್ ಮಾಡೋದು ತಾವು ನೋಡ್ಬೇಕಾಗುತ್ತೆ. ಆ ಪೇನ್ ಇರೋರು ಯಾರಾದ್ರೂ ನಮ್ಮ ಹತ್ರ ಕಣ್ ಮುಂದೆ ಬಂದ್ರೆ ಅವನ ಆವ ಭಾವದಲ್ಲೇ ಗೊತ್ತಾಗುತ್ತೆ ಇವ್ನು ಕಿಡ್ನಿ ಸ್ಟೋನ್ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಅಷ್ಟು ಟೆರಿಫಿಕ್ ಪೇನ್, ಆ ಟೈಮ್ನಲ್ಲಿ ಆ ಪೇನ್ ತಡ್ಕೊಳಕ್ಕಾಗ್ದಂಗೆ ಹೊರಳಾಡ್ತಿರ್ತಾನೆ. ಅದಕ್ಕೆ ನಾವು ಟಾಸಿಂಗ್ ಆನ್ ದಿ ಬೆಡ್ ಅಂತ ಹೇಳ್ತೀವಿ. ಹಂಗಾಗ್ಬೋದು, ತಕ್ಷಣ ವಾಮಿಟಿಂಗ್ ಬರ್ಬೋದು, ತಕ್ಷಣ ಉತ್ತರದಲ್ಲಿ ಉರಿ ಆಗ್ಬೋದು, ರಿಪೀಟ್ ಆಗಿ ಕಂಪ್ಲೀಟ್ ಆ ಪೇನ್ ಕ್ಯಾಚಿ ಪೇನ್ ಅಂತೀವಿ ಅದನ್ನ. ಸೊ ಆ ತರ ಪೇನ್ ನ ಅನ್ಟಾಲರಬಲ್ ಪೇನ್, ಒಂದು ಪೇನು, ಯೂರಿನ್ ಉರಿ, ಯೂರಿನಲ್ಲಿ ಹೆಚ್ಚು ಕಡಿಮೆ ಬ್ಲಡ್ ಗಿಡ್ ಅಂತದ್ದು ಹೋಗ್ಬೋದು, ವಾಮಿಟಿಂಗ್ ಆಗ್ಬೋದು, ಫೀವರ್ ಕೆಲವು ಟೈಮಲ್ಲಿ ಬರ್ಬೋದು. ಇವೆಲ್ಲ ಬಂದ್ರೆ ಲಕ್ಷಣ ಕಿಡ್ನಿ ಸ್ಟೋನ್ ಆಗಿದೆ. ಮೂತ್ರ ವಿಸರ್ಜನೆ ಬಂದಾಗುತ್ತಾ ಹೇಗೆ? ಕೆಲವೊಮ್ಮೆ ಬಂದಾಗುತ್ತೆ, ಅಂದ್ರೆ ಮೂತ್ರ ಪ್ಯಾಸೇಜ್ ಬಂದು ಅದು ಇದಾಗಿದ್ರೆ, ಅಥವಾ ಮೇಲ್ಗಡೆ ಅಥವಾ ಯೂರಿಟೈರ್ ಅಂತ ಹೇಳ್ತೀವಿ, ಯೂರಿಟೈರ್ ಅಥವಾ ಕಿಡ್ನಿಲಿ ಇದ್ರೆ ಬರೀ ಪೇನ್ ಆಗ್ತಿರುತ್ತೆ. ಚಿಲ್ಕುಚ್ಚ ಅಂತ ಹೇಳ್ತಾರೆ ಹಳ್ಳಿ ಕಡೆ ಹೇಳ್ಬೇಕಾದ್ರೆ, ಸ್ವಲ್ಪನೇ ಹೋಗ್ತಾನೆ ಬರ್ತಾನೆ, ಯೂರಿನ್ ಪಾಸ್ ಆಗಕ್ಕಿಲ್ಲ, ಬಿಡಕ್ಕಿಲ್ಲ, ಆ ಸೆನ್ಸೇಷನ್ ಇರುತ್ತೆ ಹೊರತು. ಸೊ ಟೋಟಲ್ ಬಂದಾಗದ್ದು ವೆರಿ ರೇರ್. ಏನಂದ್ರೆ ಮುಂದಿನ ಟಿಪ್ಪಲ್ಲಿ ಬಂದು ಸಿಗಾಕೊಂಡ್ರೆ ಮಾತ್ರ ಬಂದಾಗುತ್ತೆ. ಚೆನ್ನಾಗಿರೋದು ಸರ್. ಈಗ ಕ್ಯಾನ್ಸರ್ ಬಗ್ಗೆ ಮಾತಾಡೋಣ. ಕ್ಯಾನ್ಸರ್ ನಲ್ಲಿ 108 ವಿಧದ ಕ್ಯಾನ್ಸರ್ಗಳನ್ನ ನೋಡಿದ್ದೀವಿ. ಕಿಡ್ನಿ ಕಾನ್ಸಂಟ್ರೇಟ್ ಮಾಡಿ ನಾವು ಮಾತಾಡೋದಾದ್ರೆ ಕಿಡ್ನಿಗೂ ಕೂಡ ಕ್ಯಾನ್ಸರ್ಗೂ ಕೂಡ ಸಂಬಂಧ ಇದೆ ಹೇಗೆ? ಹೌದು, ಕಿಡ್ನಿಗೂ ಏನಿದೆ, ಈಗ ಒಂದು 100 ಭಾಗ ಕಿಡ್ನಿ ಪೇಷಂಟ್ ಅಂದ್ರೆ ಕ್ಯಾನ್ಸರ್ ಪೇಷಂಟ್ಸ್ಗಳಲ್ಲಿ ಈ ಒಂದು ಯೂರಾಲಜಿ ಸಂಬಂಧಪಟ್ಟದ್ದು ಕಿಡ್ನಿ ಕ್ಯಾನ್ಸರ್ ಆಗ್ಬೋದು, ಪ್ರಾಸ್ಟೇಟ್ ಕ್ಯಾನ್ಸರ್ ಆಗ್ಬೋದು, ಕನಿಷ್ಠ 5-10% ಅದರದ್ದು ಶೇರ್ ತಗೊಳುತ್ತೆ. ಎಸ್ಪೆಷಲಿ ಕಿಡ್ನಿ ಕ್ಯಾನ್ಸರ್ ಆಗ್ಬೋದು. ಅದಲ್ದೇನೆ ನಮ್ಮ ಈ ಏನು ಹಳ್ಳಿಗಾಡಿನ ಜನಗಳು ಸ್ಮೋಕ್ ಮಾಡೋದ್ರಿಂದ ಆ ಸ್ಮೋಕ್ಗೂ ಕ್ಯಾನ್ಸರ್ಗೂ ತುಂಬಾ, ಕಿಡ್ನಿ ಕ್ಯಾನ್ಸರು ಪ್ಲಸ್ ಮೂತ್ರಕೋಶ ಕ್ಯಾನ್ಸರ್ಗೆ ಅಭಿನವ ಸಂಬಂಧ ಇದೆ. ಅದು ಡೀಟೇಲ್ ಆಗಿ ಹೇಳ್ಬೇಕಂತಂದ್ರೆ ಅದು ಸವಿಸ್ತರ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಕ್ಯಾನ್ಸರ್ಗೆ ಕ್ಯಾನ್ಸರ್ ದೇಹದ ಯಾವುದನ್ನು ಬಿಟ್ಟದ್ದಲ್ಲ, ಅದರೊಳಗೂ ಹೆಚ್ಚಾಗಿ ಕಿಡ್ನಿ ಮತ್ತೆ ಮೂತ್ರಕೋಶದ್ದು ಕ್ಯಾನ್ಸರು ತುಂಬಾ ಅಭಿನವ ಸಂಬಂಧ ಇರುತ್ತೆ. ತುಂಬಾ ಜನ ಬಳಲ್ತಾ ಇದ್ದಾರೆ, ಎಷ್ಟೋ ಜನಕ್ಕೆ ತುಂಬಾ ಅದು ಅಟ್ಯಾಕ್ ಆಗಿ ತೊಂದರೆ ಆಗ್ತಿದೆ. ಈಗ ವೃಷಣಗಳಲ್ಲಿ, ಪುರುಷರ ವೃಷಣದಲ್ಲಿ ಒಂದು ಸಿಸ್ಟ್ ಅಥವಾ ಗೆಡ್ಡೆ ತರ ಒಂದೇನೋ ಕಾಣಿಸ್ಕೊಳ್ಳುತ್ತೆ, ಅದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗುತ್ತಾ ಹೇಗೆ? ಅದಕ್ಕೂ ಮತ್ತು ಕಿಡ್ನಿಗೂ ಸಂಬಂಧ ಇದೆ ಹೇಗೆ? ಇದು ಏನ್ ಹೇಳ್ತೀವಿ ನಾವು, ಯೂರೋಜೆನೆಟಲ್ ಸಿಸ್ಟಮ್ ಅಂತೀವಿ. ಯೂರಾಲಜಿ ಮತ್ತೆ ಜೆನೆಟಲ್ ಆರ್ಗನ್ಸ್ ಒಂದಕ್ಕೊಂದು ಕೆರಡಕ್ಕೆ ಸಂಬಂಧ. ಒಂದು ಮೂತ್ರರೋಗ ಮತ್ತೆ ಇನ್ನೊಂದು ಈ ಒಂದು ಆಂಡ್ರಾಲಜಿ ಅಂತ ಸದಸ್ಯರಿದ್ದಂಗೆ, ಎರಡು ಒಂದೇ ಮನೆ ಸದಸ್ಯರಿದ್ದಂಗೆ ಒಂದಕ್ಕೊಂದಕ್ಕೆ ಸಂಬಂಧ ಇರುತ್ತೆ. ಸಣ್ಣದೊಂದು ಸಿಸ್ಟ್ ಎಲ್ಲ ಬಂದ್ರೆ ಅದು ಕ್ಯಾನ್ಸರ್ ಆಗತ್ತೆ ಅನ್ನೋದು ಡೌಟ್ ಇರುತ್ತೆ. ಸೊ ಸಿಸ್ಟ್ ಎಲ್ಲ ಸಾಮಾನ್ಯ ಇರ್ತವೆ, ಅದೇನು ಕ್ಯಾನ್ಸರ್ ಅಂತ ನಾವು ಅದನ್ನ ಪ್ರೂವ್ ಮಾಡೋ ಹೊರತು ಅದನ್ನ ನಾವು, ಫಾರ್ ಎಕ್ಸಾಂಪಲ್ ನಟ ಶಿವರಾಜ್ ಕುಮಾರ್ ಅವರಿಗೆ ಆ ತರ ಸಮಸ್ಯೆಯನ್ನು ಬಳಲ್ತಾ ಇದ್ದು ಅಮೆರಿಕಕ್ಕೆ ಹೋಗಿ ಅವರು ಶಸ್ತ್ರಚಿಕಿತ್ಸೆ ಮಾಡ್ಕೊಂಡು ಗುಣಮುಖರಾದ್ರು. ಎಸ್ ಸರ್. ಉದಾಹರಣೆ ಕೇಳೋದಾದ್ರೆ ಅವ್ರದ್ದು ಇದೇ ನಮ್ಮ ಒಂದು ಏನ್ ಹೇಳ್ತೀವಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ಗೆ ಆಗಿದ್ದು ಮೂತ್ರಕೋಶದ ಕ್ಯಾನ್ಸರ್. ಮೂತ್ರಕೋಶದ ಕ್ಯಾನ್ಸರ್ ಅದನ್ನ ಏನ್ ಮಾಡಿದ್ರೆ ಮೂತ್ರಕೋಶನ ತೆಗೆದು, ಯಾಕಂದ್ರೆ ಅವರು ಒಡನಾಟ ನಮಗೂ ಸ್ವಲ್ಪ ಇರೋದ್ರಿಂದ ಮಯಾಮಿಯನ್ನ ಒಂದು ಇದಕ್ಕೆ ಹೋಗಿ ಅಮೆರಿಕಕ್ಕೆ ಹೋಗಿ ಅದನ್ನ ಕ್ಯೂರ್ ಮಾಡಿಸ್ಕೊಂಡು ಕಂಪ್ಲೀಟ್ ಕ್ಯಾನ್ಸರ್ ಗೆಡ್ಡೆನ ತೆಗೆದು ಆ ಯೂರಿನ್ ಬರೋ ಜಾಗನ ಡೈವರ್ಟ್ ಮಾಡಿ ಕಳ್ಸಿಕೊಟ್ಟಿದ್ದಾರೆ. ಭಗವಂತ ಅವ್ರಿಗೆ ಇನ್ನೂ ಆಯುರ್ವೇದ ಚೆನ್ನಾಗಿ ಕೊಡ್ಲಿ, ಹೆಲ್ತ್ ಇದಾಗ್ಲಿ, ಅದು ಕ್ಯೂರ್ ಆಗಿದೆ ಅಂತೇಳಿ ನಾವೆಲ್ಲ ದೃಢಪಟ್ಟಿದ್ದೀವಿ. ಸೊ ಹಾಗಾಗಿ ಮೂತ್ರಕೋಶ ಕ್ಯಾನ್ಸರ್ಗೂ ಕೂಡ ಸಂಬಂಧ ಉಂಟು, ಕಿಡ್ನಿ ಕ್ಯಾನ್ಸರ್ಗೂ ಸಂಬಂಧ ಉಂಟು, ವೃಷಣ ಕ್ಯಾನ್ಸರ್ಗೂ ಸಂಬಂಧ ಉಂಟು, ಪೀನಿಸ್ ಅಂತೀವಿ, ಏನಂತ ನಾವು ವೃಷಣದ ಜೊತೆಗೆ ನಾವು ಇದು ಮಾನಿ ಅಂತ ಏನ್ ಹೇಳ್ತೀವಿ ಅಂತ ಮಾಡೋದು, ಅದ್ರದ್ದು ಕ್ಯಾನ್ಸರ್ ಉಂಟು. ಇವೆಲ್ಲ ತುಂಬಾ ಹೇಳನಲ್ಲ, 100 ಪೇಷಂಟ್ಸ್ಗಳಲ್ಲಿ ಕ್ಯಾನ್ಸರ್ ಪೇಷಂಟ್ಗಳಲ್ಲಿ 30% ಪೇಷಂಟ್ ಈ ಯೂರೋಜೆನೆಟಲ್ ಸಿಸ್ಟಮ್ಗೆ. ನಾನು ತಿಳಿದುಕೊಂಡಂಗೆ ಕಿಡ್ನಿ ಸಮಸ್ಯೆ ಅಂದ್ರೆ ಒಂದು 50-60 ವರ್ಷ ಆದವ್ರಿಗೆ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ 30-35 ಆಸ್ಪಾಸ್ನಲ್ಲಿ ಇದ್ದವರು ಬಹಳಷ್ಟು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಸರ್, ಏನ್ ಕಾರಣ ಇರ್ಬೋದು ಇದಕ್ಕೆ? ಮುಖ್ಯವಾದಂತ ಕಾರಣ ನೀವು ಕಂಡಂತೆ, ಯಾಕಂದ್ರೆ ನೀವು ಸುಮಾರು 37 ವರ್ಷಗಳ ಕಾಲ ಇದೇ ಫೀಲ್ಡ್ ಅಲ್ಲಿ ಕೆಲಸ ಮಾಡಿದಂತವ್ರು, ಸಾಕಷ್ಟು ಪೇಷಂಟ್ಗಳನ್ನ ತಾವು ಗಮನಿಸಿದ್ದೀರಿ. ಒಳ್ಳೆ ಪಾಯಿಂಟ್. ಏನಂತ ಹೇಳ್ತೀನಿ ಅಂತಂದ್ರೆ, ಈಗ ಒಂದು ಈ ಜಂಜಾಟ, ಈ ಒಂದು ಸಿಲಿಕಾನ್ ಸಿಟಿನಲ್ಲಿ ಓಡು ತಿನ್ನು, ಅದೇನು ಹರಿ ಬೇರಿ ಕರಿನಲ್ಲಿ ಆರೋಗ್ಯಕ್ಕೆ ಯಾರು ಅಷ್ಟೊಂದು ಮನ್ನಣೆ ಕೊಡ್ತಾ ಇಲ್ಲ. ಅದೊಂದು ನಮ್ಮ ದೌರ್ಭಾಗ್ಯ ಇರ್ಬೋದು. 35 ವರ್ಷನಂತಲ್ಲ, ಈವನ್ 2 ವರ್ಷದ ಮಕ್ಕಳಲ್ಲೂ ಕೂಡ ಕಿಡ್ನಿ ಪ್ರಾಬ್ಲಮ್ ಶುರುವಾಗಿರುತ್ತೆ. 10 ವರ್ಷದ ಮಕ್ಕಳು ಕೂಡ ಕಿಡ್ನಿ ಫೇಲರ್ ಆಗಿರುತ್ತೆ. 20 ವರ್ಷದ ಈ ಜನಗಳಿಗೆಲ್ಲ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಿದ್ದೀವಿ. ಆ ಒಂದು ಫಿಲ್ಟರ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ, ಏನೋ ಅದು ಸಿಸ್ಟಮ್ ನಲ್ಲಿ ಕಂಪ್ಲೀಟ್, ಅದು ಲಾಂಗ್ ಸಿಸ್ಟಮ್, ಯೂರೋಜೆನೆಟಲ್ ಸಿಸ್ಟಮ್ ಯಾವ ರೀತಿ ಬೇಕಾದ್ರೂ ಅಫೆಕ್ಟ್ ಆಗ್ಬೋದು. ಒಂದು ತಾಯಿ ಹೊಟ್ಟೊಳಗಿಂದನೇ ಗೆಡ್ಡೆ, ವಿಲ್ಮ್ ಸ್ಟಮರ್ ಅಂತ ಹೇಳ್ತೀವಿ, ಕ್ಯಾನ್ಸರ್ ಗೆಡ್ಡೆ ಚಿಕ್ಕ ಮಕ್ಳು ತಾಯಿ ಹೊಟ್ಟೊಳಗಿಂದನೇ ಬರ್ಬೋದು ಅದು. ಇನ್ನೊಂದು ಬರ್ತಾ ರಿಫ್ಲೆಕ್ಸ್ ಅಂತ ಹೇಳಿ ಕಿಡ್ನಿ ಹಾಳಾಗ್ಬೋದು. 12 ವರ್ಷಕ್ಕೆ ಕಿಡ್ನಿ ಹಾಳಾಗ್ಬೋದು. ಅದು ಮತ್ತೆ ಹುಟ್ಬೇಕಾದ್ರೆ ಕೆಲವರಲ್ಲಿ ಒಂದೇ ಕಿಡ್ನಿ ಇರ್ಬೋದು, ಆ ಒಂದೇ ಕಿಡ್ನಿ ನಾನಾ ಇದಕ್ಕೆ ತುತ್ತಾಗ್ಬೋದು. ಸೊ ಹೀಗಾಗಿ ಅದನ್ನ ಇಷ್ಟೆಂತ ನಿಖರವಾಗಿ ಹೇಳಲಿಕ್ಕಾಗದಿದ್ರು, ಸೊ ಹೇಳಿದ್ನಲ್ಲ, ಹೋಮ್ ಟು ಟೂಮ್, ತಾಯಿ ಹೊಟ್ಟೊಳಗಿಂದ ಕಿಡ್ನಿ ಶುರುವಾಗಿದ್ದು ಮಗುಗೆ, ಮತ್ತೆ ಕೊನೆಗೆ ಅವನು ಹೃದ್ರೂ ಏನು ಹೇಳ್ತೀವಲ್ಲ ನಾವು, ಸ್ಮಶಾನಕ್ಕೆ ಹೋಗೋವರೆಗೂ ಕೂಡ ಯಾವ ಟೈಮಲ್ಲಾರು ಬರ್ಬೋದು. ಇದಕ್ಕಿಂತ ಏಜ್ ಅಂತ ಏನು ಸ್ಥಿತಿ ಇಲ್ಲ.